ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹುಣಸೂರು ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಲೈಫ್ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಇದನ್ನು ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋ ಫಸ್ಟ್ ಸ್ಟಾರ್ಟಿಂಗಲ್ಲೇ ಮಾಡಬೇಕಿತ್ತು. ನಾನು ಏನು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೆ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ನಾನು ಅಷ್ಟೊಂದು ಸೀರಿಯಸ್ ಆಗಿರಲಿಲ್ಲ. ಇಲ್ಲ ಅಂತ ಹೇಳಿದರೆ ಫಸ್ಟ್ ವಿಡಿಯೋದಲ್ಲೇ ನನ್ನ ಇಂಟ್ರೊಡಕ್ಷನ್ನು ಮತ್ತು ನನ್ನ ಲೈಫ್ ಸ್ಟೋರಿನ ಶುರು ಮಾಡಿ ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬಟ್ ಆದರೂ ನನ್ನ ಇಂಟ್ರೊಡಕ್ಷನ್ ನಿಮಗೆ ಗೊತ್ತಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಲೇಟ್ ಆದರೂ ಸರಿ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮೊದಲನೇದು, ನನ್ನ ಪರಿಚಯಕ್ಕೆ ಮುಂಚೆ ನಾನು ಯೂಟ್ಯೂಬ್ ಚಾನಲ್ನ ಯಾಕೆ ಓಪನ್ ಮಾಡಿದೆ, ಏನು ಈ ಚೇಂಜಸ್ಸಿಗೆ ಅಂತ ಹೇಳಿದ್ರೆ, ಫಸ್ಟು ನನ್ನ ಮಗಳ ಕೆಲವೊಂದು ವೀಡಿಯೋಸ್ಗಳು ಫಸ್ಟ್ ಫೋನ್ ಒಡೆದೋಗಿತ್ತು. ಸೊ ಅದು ಮಿಸ್ ಆಯಿತು ಅಂತ ಹೇಳಿ ಫೇಸ್ಬುಕ್ಕಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದೆ. ಅದು ಸೇವ್ ಆಗಿ ಸಿಕ್ತು ನಮಗೆ. ಅದಾದಮೇಲೆ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರೋದು ಕೆಲವೊಂದು ವೀಡಿಯೋಸ್ಗಳು ಸಿಕ್ತು. ಹಳೆ ಯೂಟ್ಯೂಬ್ ಚಾನಲ್ ಒಂದಿದೆ, ಬಟ್ ಅದರಲ್ಲಿ ನನ್ನದು ಐಡಿ ಅದೆಲ್ಲ ಮಿಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಮೊಬೈಲ್ ಒಡೆದೋಗಿ ಅದು ರಿಪೇರಿ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡೆ. 1 ಇಯರ್ ಆಗಿದೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ. ಆಮೇಲೆ ನಾನು ಸಿಂಪಲ್ಲಾಗಿ ನನ್ನ ಮಗಳು ವೀಡಿಯೋಸ್ಗಳನ್ನ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ನೀವು ಚೆಕ್ ಮಾಡ್ಬೋದು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸ್ಟಾರ್ಟಿಂಗಲ್ಲಿ ವೀಡಿಯೋಸ್ಗಳನ್ನ ನೋಡೋದಾದರೆ ಜಸ್ಟ್ ಶಾರ್ಟ್ ವೀಡಿಯೋಸ್ಗಳನ್ನ ಮಾತ್ರ ನಾನು ಅಪ್ಲೋಡ್ ಮಾಡ್ತಾಯಿದ್ದೆ. ಆಫ್ಟರ್ ದಟ್ ನನಗೆ ಜಸ್ಟ್ ಒಂದು ಅಕೌಂಟನ್ನು ಓಪನ್ ಮಾಡಿ ಒಂದು 6 ಮಂತ್ಸ್ ಅಥವಾ 3 ಮಂತ್ಸಲ್ಲಿ ನನಗೆ ಜಸ್ಟ್ 200 ಸಮಥಿಂಗ್ ಅಷ್ಟೇ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಿದ್ದು. ಆಗ ನಾನು ಸ್ಟಾರ್ಟಿಂಗು ಡಿಗ್ರಿ ಕಾಲೇಜ್ ಚೇಂಜ್ ಮಾಡಿದೆ. ಐ ಆಮ್ ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ ನಾನು. ನಮಗೆ ಕೌನ್ಸಿಲಿಂಗ್ ಇಯರ್ಲಿ ಆಗುತ್ತೆ. ಸೊ ಕೌನ್ಸಿಲಿಂಗ್ ಆದಾಗ ನನಗೆ HD ಕೋಟೆಯಲ್ಲಿ ಸಿಕ್ತು ಕಾಲೇಜು. ಸೊ ನಾನು ಅಲ್ಲಿ ವರ್ಕ್ ಮಾಡಬೇಕಾದ್ರೆ ಒಂದು ಎಕ್ಸಾಮ್ ಡ್ಯೂಟಿ ಮಾಡ್ತಾಯಿದ್ದೆ. ಸೊ ಆವಾಗ ಎಲ್ರಿಗೂ ಗೊತ್ತಿತ್ತು, ಕೆಲವು ಮಕ್ಕಳುಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಅವ್ರ ಮಗಳು ವೀಡಿಯೋಸ್ಗಳು ಬರುತ್ತೆ ಅಂತ ಹೇಳಿ ತುಂಬ ಜನ ಸ್ಟೂಡೆಂಟ್ಸ್ಗೆ ಅದು ವಿಷಯ ಗೊತ್ತಿತ್ತು. ಸೊ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಎಕ್ಸಾಮ್ ಡ್ಯೂಟಿಯಲ್ಲಿ ಇನ್ಸ್ಪಿರೇಷನ್ ಆಗಿದ್ದು ಯೂಟ್ಯೂಬ್ ಚಾನಲ್ದು. ಇಟ್ ಈಸ್ ಒನ್ ಆಫ್ ದ ಚೇಂಜಸ್ಸಿಗೆ ಅಂತ ಹೇಳ್ಬೋದು. ಬಟ್ ಅದು ಪಾಸಿಟಿವ್ ಆಗಿ ತೊಗೊಬೇಕು. ನೀವು ಯಾರೇ ಏನೇ ಅಂದರೂ ಪಾಸಿಟಿವ್ ಆಗಿ ಯಾಕೆ ತೊಗೊಬೇಕು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ಲು. ಎಕ್ಸಾಮ್ ಡ್ಯೂಟಿ ಮಾಡ್ತಾಯಿದ್ದೆ. ಒಂದು ಸ್ಟೂಡೆಂಟು ಯಾರ ಹತ್ರನೂ ಹೆಲ್ಪ್ ತೊಗೊತಾ ಇದ್ದ, ನೋಡ್ಕೊಂಡು ಬರೆಯೋದಕ್ಕೋ ಅಥವಾ ಇನ್ನೊಂದಕ್ಕೆ ಹೆಲ್ಪ್ ತೊಗೊತಾ ಇದ್ದ. ನಾನು ಅದನ್ನು ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳಿದೆ, ಇದನ್ನೆಲ್ಲ ಮಾಡೋ ಹಾಗಿಲ್ಲ, ಆ್ಯಸ್ ಪರ್ ದಿ ರೂಲ್ಸ್ ಏನಿರುತ್ತೆ ನಾನು ಅದನ್ನು ಫಾಲೋ ಮಾಡ್ತಾಯಿದ್ದೆ. ಸೊ ಫಾಲೋ ಮಾಡಬೇಕಾದ್ರೆ ಆ ಸ್ಟೂಡೆಂಟ್ ಹೇಳಿದ್ದು ಒಂದೇ, ನೀವು ತುಂಬ ಸ್ಟ್ರಿಕ್ಟ್ ಆಗಿದ್ದರೆ ನಿಮ್ಮ ಯೂಟ್ಯೂಬ್ ಚಾನಲಿಂದ ನಾನು ಅನ್ಸಬ್ಸ್ಕ್ರೈಬ್ ಆಗ್ತೀನಿ ಅಂತ ಹೇಳ್ದ. ಸೊ ಅವನನ್ನು ಹೊರಗಡೆ ಕಳಿಸ್ದೆ. ಎಕ್ಸಾಮ್ ಡ್ಯೂಟಿಯಿಂದ ಹೊರಗಡೆ ಕಳಿಸಿದಾಗ, ಸೊ ಎಕ್ಸಾಮ್ ಹಾಲಿಂದ ಅವ್ನು ಮತ್ತೆ ಅದೇ ಮಾಡ್ತಾಯಿದ್ದ ಅಂತ ಹೇಳಿ ಹೊರಗಡೆ ಕಳಿಸ್ದೆ. ಹೊರಗಡೆ ಕಳಿಸಿದ ತಕ್ಷಣ ನಾನು ಅದನ್ನು ನನ್ನ ಮೊಬೈಲ್ ಕೂಡ ಚೆಕ್ ಮಾಡಿದೆ ಒಂದ್ಸಲಿ. ಅವನು ಅನ್ಸಬ್ಸ್ಕ್ರೈಬ್ ಆಗಿದ್ದ. ಒಂದು ಏನು ನಮ್ಮ ಸಬ್ಸ್ಕ್ರೈಬರ್ಸ್ ಇರ್ತಾರೋ ಒಂದು ಕಮ್ಮಿ ಆಗಿತ್ತು. ಸೊ ನಾನು ಅವತ್ತು ಡಿಸೈಡ್ ಮಾಡಿದೆ, ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು. ನಾನು ಯಾರ ಹತ್ರನೂ ಹೋಗಿ ಅಥವಾ ನೀವು ಸಬ್ಸ್ಕ್ರೈಬ್ ಆಗಿ ಅಥವಾ ಸ್ಟೂಡೆಂಟ್ಸ್ಗಳಿಗೆ ಹೇಳ್ದೇ ನಾನು ಒಳ್ಳೆ ಕಂಟೆಂಟನ್ನು ಕೊಡಬೇಕು ಅಥವಾ ಒಳ್ಳೆ ಏನು ವ್ಲಾಗ್ಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ರೆ ನಾನು ಏನಾದರೂ ಮಾಡ್ಬೋದು ಅಂತ ಹೇಳಿ ಅದನ್ನು ಪಾಸಿಟಿವ್ ಆಗಿ ತೊಗೊಂಡೆ. ಅರ್ಥ ಆಯಿತಾ? ಅದಾದಮೇಲೆ ನಾನು ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನಾನು ನನ್ನ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಅದಕ್ಕೂ ಮುಂಚೆ ನನಗೆ ಒಂದು ಪಾಯಿಂಟಷ್ಟು ನನಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ಏನೂ ಇನ್ಫಾರ್ಮೇಷನ್ ಇಲ್ಲ. ಸೊ ಇನ್ಫಾರ್ಮೇಷನನ್ನು ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನನ್ನ ಇಂಟ್ರೊಡಕ್ಷನ್, ನಾನು ಯಾಕೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದೆ ಅನ್ನೋದಕ್ಕೆ ಸ್ಮಾಲ್ ಆಗಿ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಅದಾದಮೇಲೆ ಆಟೋಮೆಟಿಕಲಿ ನಾನು ಕೂಡ ಒಂದು ವ್ಲಾಗ್ನ ಸಿಂಪಲ್ಲಾಗಿ ಅಪ್ಲೋಡ್ ಮಾಡಿದೆ. ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ರಿಗಾರ್ಡಿಂಗ್ ಯೂಟ್ಯೂಬ್ ಚಾನಲ್. ಆಮೇಲೆ ಅದನ್ನು ಹೇಗೆ ಅಪ್ಲೋಡ್ ಮಾಡಬೇಕು, ಯಾವಾಗ ಅಪ್ಲೋಡ್ ಮಾಡಬೇಕು, ಎಷ್ಟು ನಿಮಿಷದ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು, ಏನೂ ಐಡಿಯಾಸ್ ಇಲ್ಲದೆ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದೆ. ನಂಬರ್ ಆಫ್ ನ್ಯೂ ಯೂಟ್ಯೂಬರ್ಸ್ ಎಲ್ಲ ಇದೇ ಕೆಲಸನ ಮಾಡಿರ್ತಾರೆ. ಸೊ ನಾನು ಕೂಡ ಅದೇ ಕೆಲಸನ ಮಾಡಿದ್ದೆ. ಸೊ ಅದಾದಮೇಲೆ ನಾನು ಸ್ವಲ್ಪ ಸೀರಿಯಸ್ ಆದೆ. ಸೊ ನನ್ನ ವರ್ಕಿಂಗ್ ಲೈಫು, ಈ ಕಡೆ ಫ್ಯಾಮಿಲಿ, ಅದ್ರ ಜೊತೆಗೆ ನನ್ನ ಮಗಳು ಚಿಕ್ಕ ಮಗು ಆಗಿರೋದ್ರಿಂದ ಅವಳನ್ನು ಬ್ಯಾಲೆನ್ಸ್ ಮಾಡಿಕೊಂಡು, ಈ ಕಡೆ ನಾವು ಓದ್ಕೊಳ್ಳೋದಿರುತ್ತೆ, ಸ್ಟೂಡೆಂಟ್ಸ್, ವರ್ಕ್, ಇದನ್ನೆಲ್ಲ ಬ್ಯುಸಿ ಲೈಫಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ನಾನು ಶುರು ಮಾಡಿದೆ. ಸೊ ಇನ್ನು ನನ್ನ ಇನ್ಫಾರ್ಮೇಷನ್ ಅಂತ ಹೇಳೋದಾದರೆ,
ನನ್ನ ಹೆಸರು ಸೌಮ್ಯ ಅಂತ ಹೇಳಿ, ಸೌಮ್ಯ ಜೆ ಅಂತ ಹೇಳಿ ನನ್ನ ಹೆಸರು. ನಾನು ಆ, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿಂದ ಬಂದಿರುವಂಥದ್ದು. ಸೊ ನಾನು ಇವಾಗ ಪ್ರೆಸೆಂಟ್ ಹುಣಸೂರಲ್ಲಿರುವಂಥದ್ದು. ನನ್ನ ಅಮ್ಮನ ಮನೆ, ನನ್ನ ತಂದೆಯ ಮನೆ ಪಾಂಡವಪುರ, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು, ಪಾಂಡವಪುರ ಟೌನಲ್ಲೇ ನಮ್ಮ ಮನೆ ಇರುವಂಥದ್ದು. ಸೊ ಅಲ್ಲಿ ಯಾರ ಮಗಳು ಅಂತ ಹೇಳಿದ್ರೆ, ನಮ್ಮ ತಂದೆ ನಮ್ಮದು ಅಂತ ಹೇಳಿ ಐಡೆಂಟಿಟಿಗೆ ನಮ್ಮದು ಒಂದು ಅಂಗಡಿ ಇದೆ ಮಾರ್ಕೆಟಲ್ಲಿ, ತರಕಾರಿ ಅಂಗಡಿ ಇರೋದ್ರಿಂದ ಅವ್ರ ಹೆಸರು ಜಯರಾಮು ಮತ್ತು ಯಶೋಧ ಅವರ ಎರಡನೇ ಮಗಳು ನಾನು. ನನಗೆ ನಾವು ಮೂರು ಜನ ಮಕ್ಕಳು. ನನಗೊಬ್ಬರು ಅಕ್ಕ ಇದ್ದಾರೆ, ಇನ್ನೊಬ್ಬರು ತಮ್ಮ ಇದ್ದಾರೆ. ಸೊ ನಾವೆಲ್ಲರೂ ಕೂಡ ಒಂದು ಒಳ್ಳೆ ಬ್ಯೂಟಿಫುಲ್ ಲೈಫ್ ನಮ್ಮ 5 ಜನದ್ದು ಅಂತ ಹೇಳ್ಬೋದು. ಇವನ್ ನಾನು ಯಾವಾಗಲೂ ಅಪ್ಪನ ಫೇವರ್ ಆಗೇ ಇದೆ, ಇವಾಗಲೂ ಕೂಡ ಅಪ್ಪನ ಫೇವರೇ. ಸೊ ಯಾಕೆಂತ ಹೇಳಿದ್ರೆ, ನನಗೆ ನಮ್ಮ ಅಪ್ಪನ ಒಂದು ಮಾತು ಹೇಳಿದ್ರು ನಾನು ಸಹಿಸ್ತಿರ್ಲಿಲ್ಲ. ಯಾಕೆಂದ್ರೆ ನಮ್ಮ ಅಕ್ಕ ಸ್ವಲ್ಪ ಸೈಲೆಂಟು, ಅವಳು ಹೊರಗಡೆ ಎಲ್ಲೂ ಏನೂ ಗೊತ್ತಿಲ್ಲ, ಸ್ವಲ್ಪ ಹುಡುಗಿ, ಹೆಣ್ಮಗಳು ಹೆಂಗಿರಬೇಕು ಹಾಗೆ ಅವಳು ಇರ್ತಾಯಿದ್ಲು. ನಾನು ಸ್ವಲ್ಪ ಟಾಮ್ ಬಾಯ್ ಥರ, ಹುಡುಗನ ಥರ ನನ್ನನ್ನು ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿ ನಾನು ಬೆಳೆದಿದ್ದು. ಅದಾದಮೇಲೆ ನಾವು ಓದಿದ್ದೆಲ್ಲ ಅವಾಗೆಲ್ಲ ಸ್ವಲ್ಪ ಪಾಂಡವಪುರದಲ್ಲಿ ಫೇಮಸ್ ಅಂತ ಹೇಳಿದ್ರೆ ನಿರ್ಮಲಾ ಕಾನ್ವೆಂಟ್ ಅಂತ ಹೇಳಿ ಎಲ್ರಿಗೂ ಗೊತ್ತಿರುತ್ತೆ. ಪಾಂಡವಪುರದಲ್ಲಿರೋರಿಗೆ ಅಥವಾ ಸುತ್ತಮುತ್ತ ಇರೋರಿಗೆ ಗೊತ್ತಿರುತ್ತೆ. ನಾನು ಕೂಡ ಓದಿದ್ದು ನಿರ್ಮಲಾ ಕಾನ್ವೆಂಟಲ್ಲಿ. ನಾನು, ನಮ್ಮ ಅಕ್ಕ, ನನ್ನ ತಮ್ಮ 3 ಜನ ಸ್ಟಡೀಸನ್ನು ಶುರು ಮಾಡಿದ್ದು ಅಲ್ಲಿಂದ. ಸೊ ಅದಾದಮೇಲೆ ನನ್ನ ಜರ್ನಿಯಲ್ಲಿ ನಾನು 7th ನಿರ್ಮಲಾ ಕಾನ್ವೆಂಟಲ್ಲಿ ಓದಿದ್ದು. ಆಫ್ಟರ್ ದಟ್ ಗರ್ಲ್ಸ್ ಕಾಲೇಜಿಗೆ ಸೇರಿಸಿದ್ರು. ಸರ್ಕಾರಿ ಅಲ್ಲ, ಅದು ಪ್ರೈವೇಟ್ PU ಕಾಲೇಜ್. ಅದು 10th ಇಂದ ಅಲ್ಲಿ 8th ಸ್ಟ್ಯಾಂಡರ್ಡಿಂದ ಅರೌಂಡ್ PUವರೆಗೆ ಅಲ್ಲಿದೆ, ಗರ್ಲ್ಸ್ ಕಾಲೇಜ್ ಅದು. ಸೊ ಅಲ್ಲಿಗೆ ಸೇರಿಸಿದ್ರು. ಅಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಅಲ್ಲಿ ಫಸ್ಟು ನನ್ನ ಹೈಸ್ಕೂಲಲ್ಲಿ ನನ್ನ ಫ್ರೆಂಡ್ ಅಂತ ಹೇಳಿದ್ರೆ, ಅದು ಮರಿಯಾ ಅಂತ ಹೇಳಿ ನನ್ನ ಫ್ರೆಂಡ್ ಇದ್ದರು. ಸೊ ನಮ್ಮದೆಲ್ಲ ಒಂದು ಒಳ್ಳೆಯ ಟೀಮ್ ಚೆನ್ನಾಗಿತ್ತು. ಅಲ್ಲಿ ನಮಗೆ PT ಮಾಸ್ಟ್ರು ಮತ್ತು ಮಾಗಿ ಮಿಸ್ ಅಂತ ಹೇಳಿ ಇದ್ದರು. ಸೊ ಅವರಂದರೆ ಸ್ವಲ್ಪ ಭಯನೂ ಇತ್ತು, ತುಂಬ ಚೆನ್ನಾಗಿ ಪಾಠನೂ ಕೂಡ ಮಾಡ್ತಾಯಿದ್ರು. ನಿಜವಾಗ್ಲೂ ಅಲ್ಲಿ ತುಂಬ ಒಳ್ಳೆ ಟೀಚರ್ಸ್ಗಳಿದ್ದರು. ಇವತ್ತಿಗೂ ಕೂಡ ಅಲ್ಲಿ ನೆನೆಸ್ಕೊತೀನಿ ನಾನು ಅವರನ್ನೆಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಪಾಠ ಮಾಡ್ತಾ ಇರೋದ್ರಿಂದ ಆ ಏಜಲ್ಲಿ ಪಾಠ ಮಾಡೋದಿದೆಯಲ್ಲ, ನಮ್ಮ ಚಿಕ್ಕ ಚಿಕ್ಕ ಮಕ್ಳಿಗೆ ಪಾಠ ಮಾಡೋದು ತುಂಬ ಹೈಲಿ ರಿಸ್ಕ್ ಜಾಬು. ಬಟ್ ಅದನ್ನು ಮಾಡಿದ್ದಾರೆ. ಸೊ ನನ್ನ ಫೇವ್ರೆಟು ಮಾಗಿ ಮಿಸ್ ಅಂತ ಹೇಳಿ. ಅವರು ಮೈಸೂರಲ್ಲಿರೋದು, ಪಾಂಡವಪುರದಲ್ಲಿ ಬಂದು ವರ್ಕ್ ಮಾಡ್ತಾಯಿದ್ರು. ಅದಾದಮೇಲೆ ನಾನು ಗರ್ಲ್ಸ್ ಕಾಲೇಜಿಗೆ ಜಾಯ್ನ್ ಆದೆ 8th ಸ್ಟ್ಯಾಂಡರ್ಡಿಗೆ. 8th ಸ್ಟ್ಯಾಂಡರ್ಡಿಗೆ ಜಾಯ್ನ್ ಆದಾಗ ಅಲ್ಲಿ ನನ್ನ ಫ್ರೆಂಡ್ಸು ತುಂಬ ಜನ ಇದ್ದರು. ನಾವೊಂದು ಟೀಮ್ ಇತ್ತು, ಐ ಥಿಂಕ್ 10 ಮೆಂಬರ್ಸ್ ಮೇಲೆ ನನ್ನ ಟೀಮ್ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಟೀಮು. ಅದರಲ್ಲಿ 8th ಸ್ಟ್ಯಾಂಡರ್ಡಿಗೆ ಜಾಯ್ನ್ ಆದ ಅಲ್ಲಿ ರಮೇಶ್ ಸರ್ ಇದ್ದರು. ಆಮೇಲೆ ತುಂಬ ಜನ ಟೀಚರ್ಸ್ಗಳು ಚೆನ್ನಾಗಿ ಪಾಠ ಮಾಡೋರು. ಅಲ್ಲೂ ಕೂಡ ಇವತ್ತಿಗೂ ಕೂಡ ತುಂಬ ಚೆನ್ನಾಗಿ ಕಾಮರ್ಸಿಗೆ ಚೆನ್ನಾಗಿ ಪಾಠ ಮಾಡ್ತಾರೆ. ಅದಾದಮೇಲೆ ಅಲ್ಲಿ ಇಂಗ್ಲೀಷ್ ಟೀಚರ್ ತುಂಬ ಅಂದರೆ ತುಂಬ ಸ್ಟ್ರಿಕ್ಟ್ ಇದ್ದರು. 4:30ಗೆ ಕೂರಿಸ್ಕೊಂಡ್ರೆ ಎಕ್ಸ್ಟ್ರಾ ಕ್ಲಾಸು ಅಂತ ಹೇಳಿ 5:30, 6ವರೆಗೂ ನಮಗೆ ಇಂಗ್ಲೀಷು ಕಲಿತು ಅವ್ರಿಗೆ ಒಪ್ಪಿಸ್ಬಿಟ್ಟು ಹೋಗಬೇಕಿತ್ತು. ಸೊ ಅಷ್ಟೊಂದು ಸ್ಟ್ರಿಕ್ಟಾಗಿ ಚೆನ್ನಾಗಿ ಕ್ಲಾಸ್ಗಳನ್ನ ಮಾಡ್ಕೊಂಡು ಹೋಗ್ತಿದ್ರು ಅವರು. ಅದಾದಮೇಲೆ ಯಾಕೆಂದರೆ ಒಳ್ಳೆ ರಿಸಲ್ಟ್ ಬೇಕಲ್ವ, ಸೊ ಅದಕ್ಕೋಸ್ಕರ ನಮ್ಮನ್ನು ಥರೋಲಿ ಪ್ರಿಪೇರ್ ಮಾಡ್ತಾಯಿದ್ರು. ಅಲ್ಲಿ ನನ್ನ ಫ್ರೆಂಡ್ಸ್ ಅಂತ ಹೇಳೋದಾದರೆ, ಮೊದಲನೇದು ರೂಪ, ಯೋಗಮಣಿ ಅಂತ ಹೇಳಿ ನನ್ನ ಫ್ರೆಂಡ್ ಇದ್ದರು. ಆಮೇಲೆ ತನು, ವಿದ್ಯಶ್ರೀ ಅಂತ ಅವ್ರ ಹೆಸರು. ತನು, ವಿದ್ಯಾ, ಚರಿಷ್ಮಾ ಅಂತ ಹೇಳಿ ನನ್ನ ಫ್ರೆಂಡ್ ಇದ್ದರು. ಆಮೇಲೆ ನಯನ, ರತ್ನ, ಪಲ್ಲವಿ, ಅವರೆಲ್ಲ ಸ್ಮಿತಾ, ಇವರೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸ್ಗಳು. ನಾವೆಲ್ಲ ಏನು ಮಾಡ್ತಾಯಿದ್ದೋ ಅಂತ ಹೇಳಿದ್ರೆ, ಅಲ್ಲೆಲ್ಲ ಆವಾಗ ಮಧ್ಯಾಹ್ನದ ಬಿಸಿ ಊಟ ಕೊಡ್ತಾಯಿದ್ರು. ಈಗಲೂ ಕೂಡ ಕೊಡ್ತಾರೆ, ಆಗಲೂ ಕೊಡ್ತಾಯಿದ್ರು. ಆ ಬಿಸಿ ಊಟ ನಾವೇನು ಬೆಳಗ್ಗೆ ಆಲ್ರೆಡಿ ತಿಂಡಿ ತಿಂದ್ಕೊಂಡು ಹೋಗಿದ್ರೂ ಕೂಡ ನಾವು ಆ ಬಾಕ್ಸಲ್ಲಿ ಏನು ತೊಗೊಂಡು ಹೋಗಿರ್ತೀವೋ ಅದನ್ನು 11:30, 12 ಗಂಟೆಗೆ ಲಾಸ್ಟ್ ಬೆಂಚ್ಗೆ ಹೋಗ್ಬಿಟ್ಟು ಕೂತ್ಕೊಂಡು ಚೆನ್ನಾಗಿ ತಿಂದ್ಬಿಟ್ಟು ಬಂದುಬಿಡಿರೋರು. ಯಾಕೆ ಅಂತ ಹೇಳಿದ್ರೆ, ನಮ್ಮನ್ನು ಹೈಟ್ ವೈಸ್ ಕೂರಿಸ್ತಿದ್ರು. ನಾನು, ರೂಪಾ, ಶ್ವೇತಾ ಅಂತ ಹೇಳಿದರು. ಅವರೆಲ್ಲ ಫಸ್ಟ್ ಬೆಂಚಲ್ಲಿ, ಸ್ವಲ್ಪ ನಾವೆಲ್ಲ ಕುಳ್ಳುಕಿದ್ದು ಫಸ್ಟ್ 2 ಬೆಂಚಸಲ್ಲಿ ನಾವು ಕೂರ್ತಾಯಿದ್ದೋ. ಇನ್ನು ತನು, ವಿದ್ಯಾ, ಸ್ಮಿತಾ ಇವರೆಲ್ಲ ಸ್ವಲ್ಪ ಹೈಟ್ ಇದ್ದರು, ಅವ್ರು ಸ್ವಲ್ಪ ಹಿಂದೆ ಇರ್ತಾಯಿದ್ರು. ಬಟ್ ನಾವೆಲ್ಲ ಏನು ಮಾಡ್ತಾಯಿದ್ದೋ, ಯಾರಾದರೂ ಟೀಚರ್ ಸ್ವಲ್ಪ ಲೇಟಾಗಿ ಬರೋ ಟೈಮ್ಗೆ ಹೋಗ್ಬಿಟ್ಟು ಲಾಸ್ಟ್ ಬೆಂಚಿಗೆ ಕೂತ್ಕೊಂಡು ಬರೋದೆಲ್ಲ ಚೆನ್ನಾಗಿ ತಿನ್ಕೊಂಬರ್ತಾಯಿದ್ದೋ.
ಇವನ್ ತನು ಮನೆ ತುಂಬ ಅಂದರೆ ತುಂಬ ಚೆನ್ನಾಗಿ ರೈಸ್ ಬಾತ್ ಮಾಡೋರು. ಎಷ್ಟು ಟೇಸ್ಟಿಯಾಗಿರೋದು ಅಂದರೆ ಅವಳ ಬಾಕ್ಸನ್ನ ಎಲ್ಲರೂ ಖಾಲಿ ಮಾಡ್ತಾಯಿದ್ದೋ, ಅಷ್ಟು ಚೆನ್ನಾಗಿ ಮಾಡೋರು ಅವರಮ್ಮ. ಅದಾದ್ಮೇಲೆ ನಾವೇನು ಮಾಡ್ದೋ, ಲಾಸ್ಟ್ ಬೆಂಚಲ್ಲಿ ತಿನ್ಕೊಂಡ ತಕ್ಷಣ ಮಧ್ಯಾಹ್ನ ಬಿಸಿ ಊಟಕ್ಕೆ ಇರೋ ಬರೋ ಬಾಕ್ಸ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ತಿರ್ಗಾ ಹೋಗಿ ಊಟ ಹಾಕಿಸ್ಕೊಂಬಂದು ಊಟ ಮಾಡ್ತಾಯಿದ್ದೋ. ಒಂಥರ ಚೆನ್ನಾಗಿತ್ತು ಆ ಲೈಫು. ಅದರ ಜೊತೆಗೆ ಅರ್ಪಿತಾ ಅಂತ ಹೇಳಿ ಒಬ್ಬರು ಇದ್ದರು. ಅರ್ಪಿತಾ ಐ ಥಿಂಕ್ ಪಿ ಯು ಅಲ್ಲಿ ಜಾಯ್ನ್ ಆಗಿದ್ದವ್ರು ನಮ್ಮ ಜೊತೆ. ಸೊ ನಾವೇನು ಮಾಡಿದೋ, ಅಲ್ಲಿ ನಮ್ಮ ಲೈಫು ಅಲ್ಲಿಂದ ಶುರುವಾಯಿತು. ಇನ್ನು ನನ್ನ ಸ್ಟಡೀಸ್ ಬಗ್ಗೆ ಹೇಳೋದಾದರೆ, ಐ ಆಮ್ ನಾಟ್ ಎ 100% ರಿಸಲ್ಟ್ ಅಥವಾ ತೊಗೊತಾ ಇದ್ದೀನಿ ಅನ್ನೋ ಸ್ಟೂಡೆಂಟ್ ಅಂತ ಅಲ್ಲ. ನನಗೆ ಓದಬೇಕು, ಎಷ್ಟು ಬೇಕೋ ಅಷ್ಟು ಓದಬೇಕು ಸಾಕು ಅನ್ನೋ ಒಂದು ಮೈಂಡ್ ಸೆಟ್ಟು ನಂದಿದ್ದಿದ್ದು ಅಪ್ ಟು ಡಿಗ್ರಿವರೆಗೂ. ಸೊ ಪಿ ಯು ಎಸ್ ಎಲ್ ಸಿ ಪಾಸ್ ಆಯಿತು, ಪಿ ಯು ಸಿಗೂ ಅಲ್ಲೇ ಕಂಟಿನ್ಯೂಷನ್ ಆಯಿತು. ಸೊ ಅದೇ ಫ್ರೆಂಡ್ಸ್ಗಳಿತ್ತು, ತುಂಬ ಚೆನ್ನಾಗಿ ಮಜಾ ಮಾಡಿದೋ, ಖುಷಿಯಾಗಿತ್ತು. ಲೈಫ್ ಒಂಥರ ಬಿಂದಾಸ್ ಆಗಿತ್ತು ಪಿ ಯು ಸಿವರೆಗೆ. ಅದಾದಮೇಲೆ ಪಿ ಯು ಸಿ ಪಾಸ್ ಆದ ತಕ್ಷಣ ಎಲ್ಲರೂ ಬೇರೆ ಬೇರೆ ಕಡೆ ಹೋದೋ. ಅಲ್ಲಿಗೆ ಉಳ್ಕೊಂಡಿದ್ದು ನಾನು ಮತ್ತು ರೂಪ ಇಬ್ಬರೇ. ಇನ್ನೆಲ್ಲರ ಮೈಸೂರಿಗೆ ವಿದ್ಯಾ ಐ ಥಿಂಕ್ ವಿದ್ಯಾ ಉಳ್ಕೊಂಡು. ಅದಾದಮೇಲೆ ನಾವಲ್ಲಿ ಮುಗಿಸ್ಕೊಂಡು ಡಿಗ್ರಿ ಕಾಲೇಜ್, ವಿಜಯ ಫಸ್ಟ್ ಗ್ರೇಡ್ ಕಾಲೇಜ್ ಅಂತ ಹೇಳಿ ಪಾಂಡವಪುರದಲ್ಲಿ ಡಿಗ್ರಿ ಕಾಲೇಜ್ ಇದೆ. ಸೊ ಅಲ್ಲಿಗೆ ಸೇರಿಕೊಂಡು ರೂಪ ಅಡ್ಮಿಷನ್ ಆದಳು. ಒಂದು ಸೆಮ್ ಅಥವಾ 1 ಇಯರ್ ಮಾತ್ರ ಅವಳು ಕಾಲೇಜಿಗೆ ಬಂದಿದ್ದು. ಸೊ ಅದಾದಮೇಲೆ ಅವ್ರ ಮನೇಲಿ ಮದುವೆ ಮಾಡಿಬಿಟ್ರು. ಇನ್ನು ನಾನು ಒಬ್ಬಳೇ ಆಗೋದೆ. ಇನ್ನೆಲ್ಲರೂ ಕೂಡ ಆ ಕಡೆ ಈ ಕಡೆ ಬೇರೆ ಕಡೆ ಜಾಯಿನ್ ಆದರು. ಅದಾದಮೇಲೆ ನನ್ನ ಫ್ರೆಂಡ್ಸಲ್ಲಿ ಅಲ್ಲಿ ಮತ್ತೆ ಡಿಗ್ರಿ ಫ್ರೆಂಡ್ಸ್ ಸ್ವಲ್ಪ ಚೇಂಜಸ್ ಆದರು. ಯಾಕೆಂದರೆ ಅದು ಕೋಎಡು. ನಾನು ಮೊದಲು ಓದಿದ್ದು ಗರ್ಲ್ಸು, ಆಮೇಲೆ ಕೋಎಡ್ ಆಗಿದ್ದು. ಅಲ್ಲಿ ನನ್ನ ಫ್ರೆಂಡ್ ಸರ್ಕಲ್ಲು ಎರಡು ಥರ ಆಯಿತು. ಒಂದು ಭಾಗ್ಯ ಅಂತ ಹೇಳಿದರು, ಆಮೇಲೆ ಧನಲಕ್ಷ್ಮಿ ಅಂತ ಹೇಳಿದರು. ಹೀಗೆ ಅಲ್ಲಿ ಒಂಥರ ಫ್ರೆಂಡ್ ಸರ್ಕಲ್ ಕ್ರಿಯೇಟ್ ಆಯಿತು. ಅದಾದಮೇಲೆ ಅಲ್ಲಿ ನನ್ನ ಫೇವ್ರೆಟ್ ಶಾಂತಕುಮಾರ್ ಸರು, ಕೃಷ್ಣಮೂರ್ತಿ ಸರು, ಪ್ರಭಾಮಣಿ ಮೇಡಮ್ ಅಂತ ಹೇಳಿ 3 ಜನ ಕಾಮರ್ಸ್ ಡಿಪಾರ್ಟ್ಮೆಂಟಿಗಿದ್ದರು. ಇವರು 3 ಜನನೂ ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಾಯಿದ್ರು. ಸೊ ನಾನಲ್ಲಿ ಅಪ್ ಟು ಡಿಗ್ರಿವರೆಗೆ ಕಂಪ್ಲೀಟ್ ಮಾಡಿದೆ. ಆಫ್ಟರ್ ದಟ್ ನಾನು ಡಿಗ್ರಿ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ನಾನು ಜಾಯ್ನ್ ಆಗಿದ್ದು ವಿದ್ಯಾವರ್ಧಕ ಫಸ್ಟ್ ಗ್ರೇಡ್ ಕಾಲೇಜಿಗೆ ನಾನು ಜಾಯ್ನ್ ಆದೆ. ಸೊ ವಿದ್ಯಾವರ್ಧಕ ಫಸ್ಟ್ ಗ್ರೇಡ್ ಕಾಲೇಜಿಗೆ ನಾನು ಜಾಯ್ನ್ ಆದಾಗ ಅಲ್ಲಿ ವಿದ್ಯಾ ಅಂತ ಹೇಳಿ ಇಬ್ಬರು ಇದ್ದೀವಿ. ವಿದ್ಯಾ ಮತ್ತು ವಿದ್ಯಶ್ರೀ ಅಂತ ಹೇಳಿ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಆದರು. ಅದ್ರ ಜೊತೆಗೆ ತ್ರಿನೇಶು, ಅಶೋಕ, ಅರ್ಪಿತಾ, ಅದ್ರ ಜೊತೆಗೆ ಇನ್ನೊಂದಿಬ್ಬರು ಅಶ್ವಿನಿ, ಫೇಸ್ ನೆನಪಿದೆ. ಸೊ ನಾವೆಲ್ಲ ಒಂಥರ ತುಂಬ ಚೆನ್ನಾಗಿತ್ತು. ಅಲ್ಲೂ ಕೂಡ ನಾವೊಂದು ಟೀಮ್, ಅಲ್ಲೂ ಕ್ಯಾಂಟೀನು ಅಥವಾ ಕ್ಲಾಸ್ ರೂಮು ಎಲ್ಲ ಕಡೆ ನಾವು ಒಟ್ಟಿಗೆ ಇರ್ತಾಯಿದ್ದೋ. ಸೊ ಹಾಗಾಗಿ ಅದೊಂಥರ ಇನ್ನೊಂಥರ ಚೆನ್ನಾಗಿತ್ತು. ಅದಾದಮೇಲೆ ಅಲ್ಲಿ ಫಸ್ಟ್ ಆಫ್ ಆಲ್ ನನ್ನ ಲೈಫ್ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅಪ್ ಟು ಡಿಗ್ರಿವರೆಗೆ ನನ್ನ ಡಿಗ್ರಿಯಲ್ಲಿ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಇದೆ. ಅದಾದಮೇಲೆ ಮಾಸ್ಟರ್ ಡಿಗ್ರಿಗೆ ಬಂದಾಗ ಮರಿಗೌಡ ಸರ್ ಅಂತ ಹೇಳಿ ಇವಾಗ ಪ್ರಿನ್ಸಿಪಲ್ ಆಗಿದ್ದಾರೆ ಅವರು ವಿದ್ಯಾವರ್ಧಕ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ. ಅಶ್ವಿನಿ ಮೇಡಮು, ಶ್ರುತಿ ಮೇಡಮು, ಆಮೇಲೆ ಶ್ರೀಕಾಂತ್ ಸರು, ಎಷ್ಟು ಅಂತ ಹೇಳಿದ್ರೆ ನಮ್ಮ ಲೆಕ್ಚರರ್ಸ್ ಅಲ್ಲಿ ನಮಗೆ ಕಲಿಸಿದಾರೆ. ನಿಜವಾಗ್ಲೂ ಹೇಳಬೇಕಂದ್ರೆ ಅವರಿಗೆ ಇವತ್ತಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅವರ ಭಯ, ಅವ್ರು ಕಲಿಸಿದಂಥ ರೀತಿ, ಅವರ ಪ್ರತಿಯೊಂದು ಕೂಡ ಇನ್ಸ್ಪಿರೇಷನ್ ಆಯಿತು. ನಾನು ಅತಿ ಹೆಚ್ಚಾಗಿ ಕಲಿತಿದ್ದು ಓದಬೇಕು, ಓದಿ ನಾವೇನಾದರೂ ಅಚೀವ್ ಮಾಡಬೇಕು ಅಂತ ಅನಿಸಿದ್ದೆ ನಾನು ಆ ಕಾಲೇಜಿಗೆ ಸೇರ್ಕೊಂಡ್ಮೇಲೆ. ಸೊ ಅದಾದಮೇಲೆ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಯಿತು. ಕಂಪ್ಲೀಟಾಗಿ ಜಾಬ್ಗೆ ಕಾಯ್ತಾ ಇದ್ದೆ. ಯಾವುದಾದ್ರೂ ಒಂದು ಕಂಪನಿಗೆ ನಾನು ಯಾವುದೇ ರೀತಿಯಾದಂಥ ಏಮನ್ನು ಇಟ್ಕೊಂಡಿರಲಿಲ್ಲ. ನಾನು ಇಂಥದ್ದನ್ನೇ ಮಾಡಬೇಕು, ನಾನು ಹಾಗೆ ಇರಬೇಕು, ಹೀಗೆ ಇರಬೇಕು ಅನ್ನೋದು ಏನಿರಲಿಲ್ಲ. ಡಿಗ್ರಿ ಕಂಪ್ಲೀಟ್ ಆದಮೇಲೆ ಒಂದು ಕಂಪನಿಗೆ ಜಾಯ್ನ್ ಆಗಬೇಕು ಅಂತ ಹೇಳಿ ನಮ್ಮಪ್ಪ ಕೆಲವೊಬ್ಬರಿಗೆ ರೆಸ್ಯೂಮ್ನ ಕೊಡಿಸಿದ್ರು. ನಾನು ಅವರು ಕಾಲ್ ಮಾಡ್ತಾರೆ ಅಂತ ಹೇಳಿ 6 ಮಂತ್ ವೇಸ್ಟ್ ಮಾಡಿದೆ. ನಾನು ಹೇಳೋದು ಈ ವಿಡಿಯೋದಲ್ಲಿ, ದಯವಿಟ್ಟು ಯಾರು ಕೂಡ ನಿಮ್ಮ ಕೆಲಸನ ನೀವೇ ಹುಡ್ಕೊಳ್ಳಿ, ಡಿಪೆಂಡ್ ಆಗಬೇಡಿ. ಆಫ್ಟರ್ ದ ಕಂಪ್ಲೀಷನ್ ಆಫ್ ಡಿಗ್ರಿ ಆರ್ ಮಾಸ್ಟರ್ ಡಿಗ್ರಿ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ, ಅದೇನಾಗಿದೆ ಅಂತ ವಿಚಾರಿಸ್ಕೊಳ್ಳಿ. ಅಥವಾ ಈ ಥರ ಏನಾದರೂ ಬೇರೆ ನೀವೇ ಸರ್ಚ್ ಮಾಡಿ ಎನ್ಕ್ವೈರಿ ಮಾಡ್ಕೊಳ್ಳಿ. ಯಾರೋ ಕಾಲ್ ಮಾಡ್ತಾರೆ ಅಥವಾ ಯಾರನ್ನೋ ಡಿಪೆಂಡ್ ಆಗಿ ಕೊಡಿಸ್ತಾರೆ ಅನ್ನೋ ಕೆಲಸಕ್ಕೆ ಕಾಯ್ಕೊಂಡು ಕೂತ್ಕೊಂಬೇಡಿ ಅಂತ ಹೇಳ್ತೀನಿ. ನಿಮ್ಮ ಕೆಲಸ, ನಿಮ್ಮ ಪ್ಲ್ಯಾಟ್ಫಾರ್ಮ್ನ ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ. ಅದಾದಮೇಲೆ 6 ಮಂತ್ಸ್ ಆದಮೇಲೆ ಪಾಂಡವಪುರದಲ್ಲಿ ಇವತ್ತು ಮೆಡಿಕಲ್ ಶಾಪನ್ನು ಓಪನ್ ಮಾಡಿದ್ದಾರೆ. ಶಿವಣ್ಣೇಗೌಡರು ಅಂತ ಹೇಳಿ ಅವರ ಹೆಸರು. ಅವರು
ಸೈನ್ಸ್ ಡಿಪಾರ್ಟ್ಮೆಂಟ್ ಮಹಾರಾಣೀಸ್ ಕಾಲೇಜಲ್ಲಿ ವರ್ಕ್ ಮಾಡ್ತಾಯಿದ್ರು. ಈಗ ರಿಟೈರ್ಡ್ ಆಗಿದ್ದಾರೆ. ಸೊ ಅವ್ರ ಮಗನಿಗೆ ಒಂದು ಮೆಡಿಕಲ್ ಶಾಪ್ ಇಟ್ಕೊಟ್ಟಿದ್ದಾರೆ ಪಾಂಡವಪುರದಲ್ಲಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಎದುರುಗಡೆ. ಸೊ ಅವರ ಗೈಡೆನ್ಸ್ ತಗೊಂಡು ಅವರು ನನ್ನನ್ನು, ನೀನು ಟೀಚಿಂಗ್ ಫೀಲ್ಡ್ಗೆ ಫಿಟ್ ಆಗ್ತೀಯಾ ಸ್ವಲ್ಪ, ಸೊ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಗೈಡೆನ್ಸ್ ಕೊಟ್ಟು ನನ್ನ ರೆಸ್ಯೂಮ್ನ ಅವರು ರಿಸೀವ್ ಮಾಡಿಕೊಂಡ್ರು. ಮಾಡಿಕೊಂಡಾಗ ಆ್ಯಡ್ ಆನ್ ಕೋರ್ಸ್ ಅಂತ ಹೇಳಿ ಎಕ್ಸ್ಟ್ರಾ ಸಬ್ಜೆಕ್ಟ್ಗಳು, ಈಗ ಆರ್ಟ್ಸಿಗೆ ಬಂದು ಕಾಮರ್ಸ್ ರಿಲೇಟೆಡನ್ನು ಕ್ಲಾಸ್ LIC ಬಗ್ಗೆ ಕೆಲವೊಂದು ಕ್ಲಾಸಸ್ಗಳನ್ನ ಮಾಡ್ತಾಯಿದ್ದೆ. ಸೊ ಆವಾಗ ನನ್ನ ಸ್ಯಾಲರಿ ಜಸ್ಟ್ ವೀಕ್ಲಿ ನಾನು 2 ಡೇಸ್ ಮಾತ್ರ ನಾನು ಕೆಲಸಕ್ಕೆ ಹೋಗ್ತಾ ಇದ್ದಿದ್ದು. ಅದನ್ನು ಅವರು ತಿಂಗಳಿಗೆ ಅಂತ ಸ್ಯಾಲ್ರಿ ಕೊಡ್ತಾ ಇರಲಿಲ್ಲ. ಆ ಸೆಮ್ಗೆ ಒಂದು ಚೆಕ್ಕನ್ನು ಇಶ್ಯೂ ಮಾಡೋರು. ಆ ಚೆಕ್ಕಿಗೆ ಬರೋವಂಥ ಅಮೌಂಟನ್ನು ನಾನು ರಿಸೀವ್ ಮಾಡ್ತಾಯಿದ್ದೆ. ಬಟ್ ನನಗದು ಎಷ್ಟು ಅಂತ ನೆನಪಿಲ್ಲ. ಸೊ ಅದಾದಮೇಲೆ ನಾನು ಫಸ್ಟ್ ಕೆರಿಯರ್ ಶುರು ಮಾಡಿದ್ದು ಮೈಸೂರಿನ ಮಹಾರಾಣೀಸ್ ಕಾಲೇಜಲ್ಲಿ. ಅಲ್ಲಿ ಮಂಜು ಸರ್ ಅಂತ ಹೇಳಿದ್ದಾರೆ, ಅವರು PGಯಲ್ಲಿದ್ದರು. ಅವರು ನನಗೆ ಈ ಅವಕಾಶನ ಮಾಡಿಕೊಟ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಶಿವಣ್ಣೇಗೌಡ್ರಿಗೂ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದಾದಮೇಲೆ ನನ್ನ ಕೆರಿಯರ್ ಅಲ್ಲಿಂದ ಶುರುವಾಯಿತು. ಅದಾದ ತಕ್ಷಣ ನಾನು ಆಲ್ರೆಡಿ ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಫಿಲ್ ಕೂಡ ಮಾಡಿದ್ದೆ. ಸೊ ಅಲ್ಲಿ ಒಂದು ವೇಕೆನ್ಸಿ ಇತ್ತು, ನಾನು ಅಪ್ರೋಚ್ ಮಾಡಿದೆ. ಅಲ್ಲಿ ಒಂದು ಆಪ್ಷನ್ ಇತ್ತು, ವಿಲ್ಲಿಂಗ್ ಟು ವರ್ಕ್ ವಿತ್ ಎನಿ ಅದರ್ ಕಾಲೇಜ್. ನೀವು ಯಾವುದಾದ್ರೂ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡಿರೋದನ್ನು ಬಿಟ್ಟು ಬೇರೆ ಕಾಲೇಜಲ್ಲಿ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತೀರೋ ಅನ್ನೋ ಆಪ್ಷನ್ ಇತ್ತು. ಸೊ ನಾನು ಅದನ್ನು ಕೊಟ್ಟಿದ್ದೆ. ನಾನು ಹೋಗಿ ಅಪ್ರೋಚ್ ಮಾಡಿದೆ. ಅಲ್ಲಿ 2 ವೇಕೆನ್ಸಿ ಇತ್ತು. ಸೊ ಸರ್ ನಾನು ಅಪ್ಲೈ ಮಾಡಿದ್ದೀನಿ, ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ. ಎಷ್ಟು ಅಪ್ಲಿಕೇಶನ್ ಬರುತ್ತೋ ಅದರಲ್ಲಿ ಯಾರ್ದು ಹೈಯೆಸ್ಟ್ ಇರುತ್ತೋ ಅವರನ್ನು ನಾವು ತೊಗೊತೀವಿ ಅಂತ ಹೇಳಿ. 3 ಮೆಂಬರ್ಸ್ ಇದ್ದು, ಅದರಲ್ಲಿ ನಾವು ಮತ್ತು ಇನ್ನೊಬ್ರು ಯಾರೋ ಸೆಲೆಕ್ಟ್ ಆದರು. ಸೊ ಹಾಗಾಗಿ ನಾನು ಅಲ್ಲಿ 2 ಡೇಸ್ ಹೋಗ್ತಿದ್ದಳು, ಪ್ಲಸ್ 3 ಡೇಸ್ ಕೊಟ್ಟರು. 3 ಡೇಸ್ ವರ್ಕ್ 8 ಅವರ್ಸ್ ಅಷ್ಟೇ ಆವಾಗ ವರ್ಕ್ ಮಾಡ್ತಾಯಿದ್ದು. ಐ ಥಿಂಕ್ 8 ಅವರ್ಸ್ 8,000 ಪರ್ ಮಂತ್ಗೆ 8,000. ನಾನು ಟ್ರೈನಿಗೆ ಹೋಗಿ ಟ್ರೈನಿಗೆ ಬರ್ತಾಯಿದ್ದೆ. ಪಾಂಡವಪುರ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಹತ್ತಿದ್ರೆ ಮೈಸೂರಲ್ಲಿದ್ದು, ಅಲ್ಲಿಂದ ವಾಕಬಲ್ ಅಲ್ಲಿ ಮಹಾರಾಣೀಸ್ ಕಾಲೇಜ್ಗೆ ಹೋಗಿ ಕ್ಲಾಸ್ ಮಾಡಿ ಅರೌಂಡ್ ನಾನು ಫಸ್ಟ್ 8 o'clock ಕ್ಲಾಸನ್ನು ತೊಗೊತಾ ಇದ್ದಿದ್ದು. 8 ಗಂಟೆಯಿಂದ 12 ಗಂಟೆವರೆಗೆ ನನ್ನ ಕ್ಲಾಸ್ 2 ಅವರ್ ಅಂತ ಹೇಳಿ, ಅಥವಾ 2 ರಿಂದ 3 ಅವರ್ ಒಂದು ದಿನಕ್ಕೆ ಅಂತ ಹೇಳಿ ಹಾಕಿಸ್ಕೊಂಡು ಮತ್ತೆ 12:30 ಟ್ರೈನ್ ಅಥವಾ 1 ಗಂಟೆ ಟ್ರೈನಿಗೆ ನಾನು ರಿಟರ್ನ್ ಆಗ್ತಾಯಿದ್ದೆ. ಸೊ ಬೆಳಗ್ಗೆನೇ ಬೇಗ ಅರ್ಲಿಯಾಗಿ ಎದ್ದು ತಿಂಡಿ ರೆಡಿ ಮಾಡಿ, ತಿಂಡಿ ತೊಗೊಂಡು ಕಾಲೇಜ್ಗೆ ಹೋಗಿ ಕಾಲೇಜಲ್ಲಿ ಪಾಠ ಮಾಡಿ, ನನಗೆ ಇದು ಅದು ವರ್ಕ್ ಮಾಡ್ತಾ ಮಾಡ್ತಾ ಒಂದು ಪ್ಯಾಷನ್ ಥರ ಅನ್ನಿಸ್ತು. ಸೊ ತುಂಬ ಕಂಫರ್ಟಬಲು, ಒಂದು ಏನೋ ಚೇಂಜಸ್ಸು, ಇದು ಕಂಫರ್ಟಬಲ್ ಆಗಿದೆ ಅಂತ ಹೇಳಿ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಆ ಕೆಲಸದಲ್ಲೇ ನಾನು ಫಿಟ್ ಆದೆ. ಫಸ್ಟ್ 1.5 year ನಾನು ಮಹಾರಾಣೀಸಲ್ಲಿ ವರ್ಕ್ ಮಾಡಿದೆ. ಅದಾದಮೇಲೆ ಆ್ಯಸ್ ಯೂಶುವಲ್ ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡಿರೋರಿಗೆ ಗೊತ್ತಾಗಿರುತ್ತೆ, ಇಲ್ಲಿ ಡಿಸ್ಟರ್ಬೆನ್ಸ್ಗಳು ಜಾಸ್ತಿ ಆಗ್ತಾ ಇರುತ್ತೆ ಇಯರ್ಲಿ. ಸೊ ಅಲ್ಲಿ ಇಯರ್ಲಿ ಡಿಸ್ಟರ್ಬ್ ಆಯಿತು ನನಗೆ 1.5 yearಗೆ. ಆ ಡಿಸ್ಟರ್ಬ್ ಆದಾಗ ನಾನು ಪಾಂಡವಪುರ ಕಾಲೇಜಿಗೆ ತಗೊಂಡೆ. ಅದಾದಮೇಲೆ ನಾನು ಕೇರ್ಪೇಟೆ ವುಮೆನ್ಸ್ ಕಾಲೇಜಲ್ಲಿ ವರ್ಕ್ ಮಾಡಿದೆ. ಅಟ್ಲೀಸ್ಟ್ ಅಲ್ಲಿ ಅರೌಂಡ್ 3 to 4 years ನಾನು ವರ್ಕ್ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ ಅಲ್ಲಿ ಡಿಸ್ಟರ್ಬ್ ಆಯಿತು. ಡಿಸ್ಟರ್ಬ್ ಆದಾಗ ನನಗೆ ಶ್ರೀರಂಗಪಟ್ಟಣ ಸಿಕ್ತು, ಅಲ್ಲಿ ವರ್ಕ್ ಮಾಡಿದ್ದೀನಿ ಕೆಲವೊಂದು. ಅದಲ್ಲದೆ 3 ಡೇಸ್ ಮಾತ್ರ ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು. ಇನ್ನು 3 ಡೇಸಿಗೆ ಆ್ಯಡ್ ಆನ್ ಕೋರ್ಸು ಕ್ಲೋಸ್ ಆಯಿತು 1 yearಗೆ. ಅದು ಮತ್ತೆ ಆಫರ್ ಮಾಡಲಿಲ್ಲ. ಸೊ 3 ಡೇಸ್ ಮಾತ್ರ ವರ್ಕ್ ಮಾಡ್ತಾಯಿದ್ದೆ. ಅದಾದಮೇಲೆ ನನಗೆ ಆಫರ್ ಬಂದಿದ್ದು ಯೂನಿವರ್ಸಿಟಿ ಕಾಲೇಜಲ್ಲಿ ನಾನು ಇಂಟರ್ವ್ಯೂನ ಅಟೆಂಡ್ ಮಾಡಿದೆ. ಮೈಸೂರು ಯೂನಿವರ್ಸಿಟಿಯಲ್ಲಿ ಇಂಟರ್ವ್ಯೂನ ಕಾಲ್ಫರ್ ಮಾಡಿದಾಗ ಅಟೆಂಡ್ ಮಾಡಿದೆ. ಸೊ ಅಲ್ಲಿ ಸರ್ MV PG ಸೆಂಟರ್ ವಿಶ್ವೇಶ್ವರಯ್ಯ ಸ್ನಾತಕೋತ್ತರ ಕೇಂದ್ರದಲ್ಲಿ ನಾನು 8 ವರ್ಷಗಳ ಕಾಲ PG ಪೋಸ್ಟ್ ಗ್ರ್ಯಾಜುಯೇಟ್ ಮಕ್ಕಳಿಗೆ ಪಾಠ ಮಾಡಿದ್ದೀನಿ. 8 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದಾಗ ನಾನು ಅದನ್ನು ಇವನ್ ನನ್ನ ಮದುವೆ ಆದಮೇಲೆ ಕೂಡ ನಾನು ಅಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಅಲ್ಲಿ ವರ್ಕ್ ಮಾಡಿಕೊಂಡು 3 ಡೇಸು, ಇನ್ನು 3 ಡೇಸ್ ಕೇರ್ಪೇಟೆಯಲ್ಲಿ 6 ಡೇಸ್ ನಾನು ಕವರ್ ಮಾಡ್ಕೊತಾ ಇದ್ದೆ. ಸೊ ಆವಾಗ 2 ಕಡೆ ಬ್ಯಾಲೆನ್ಸ್ ಮಾಡೋದು ಆ್ಯಸ್ ಅ ಸಿಂಗಲ್ ಆಗಿರೋದ್ರಿಂದ ಏನೂ ಅನ್ನಿಸ್ತಿರ್ಲಿಲ್ಲ. ಅದಾದಮೇಲೆ ನನಗೆ ತೂಬಿನಕೆರೆಯಲ್ಲಿ ವರ್ಕ್ ಮಾಡಬೇಕಾದ್ರೇ ನನಗೆ ಮದುವೆ ಫಿಕ್ಸ್ ಆಗಿ ಮದುವೆ ಆಯಿತು. ಅಲ್ಲಿ ಮದುವೆ ಆದಮೇಲೆ ನಾನು ಅರೌಂಡು ನನಗೆ 7 month ಪ್ರೆಗ್ನೆಂಟ್ ಇರೋವರೆಗೂ ನಾನು ಹೋಗಿ ವರ್ಕ್ ಮಾಡಿದ್ದೀನಿ ಕೂಡ ಆ ಕಾಲೇಜಲ್ಲಿ. ಬಿಫೋರ್ ಮ್ಯಾರೇಜ್ ಲೈಫ್ ಹೀಗಿತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾರೆ. ಏನಾದರೂ ಕ್ವೆಶ್ಚನ್ಸ್ಗಳು ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕ್ವೆಶ್ಚನನ್ನು ಹಾಕಿ, ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ. ಯಾರು
ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ತುಂಬ ಜನ ನೋಡ್ತಾಯಿದ್ರು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಈಗ ನನ್ನ ಮಗಳು ಡೇ ಕೇರಿಂದ ಬಂದಿದ್ದಾಳೆ, ಆಟ ಆಡ್ತಾ ಇದ್ದಾಳೆ. ಸೊ ಹಾಗಾಗಿ ಫಸ್ಟ್ ಪಾರ್ಟ್ 1 ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.